ನಮಸ್ಕಾರ. ಮಾಡರ್ನ್ ಆರ್ಕಿಟೆಕ್ಚರ್ ಜಗತ್ತಿಗೆ ಸ್ವಾಗತ. ಇಲ್ಲಿ ನೋಡಿ, ದೊಡ್ಡ ದೊಡ್ಡ ಸ್ಲೈಡಿಂಗ್ ಡೋರ್ಸ್ ಆಯ್ಕೆ ಮಾಡೋದಿದೆಯಲ್ಲ, ಅದು ಸುಮ್ಮನೆ ಒಂದು ಡಿಸಿಷನ್ ಅಲ್ಲ, ಅದೊಂದು ದೊಡ್ಡ ಚಾಲೆಂಜ್. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಒಂದು ದೊಡ್ಡ ಗಾಜಿನ ಬಾಗಿಲು ಕೇವಲ ಒಂದು ಎಂಟ್ರಿ ಪಾಯಿಂಟ್ ಆಗಿರದೆ ಒಂದು ಮನೆಯ ಸೌಂದರ್ಯವನ್ನ, ಅದರ ಫೀಲನ್ನ ಹೇಗೆ ಬದಲಾಯಿಸುತ್ತೆ ಅಂತ ನೋಡೋಣ. ಬನ್ನಿ, ಇದ್ರ ಬಗ್ಗೆ ಇವತ್ತು ಮಾತಾಡೋಣ. ನೋಡಿ, ನಾವೆಲ್ಲ ಏನಂದ್ಕೊಳ್ತೀವಿ, ನಮ್ಮ ಮನೆ ಒಳಗಡೆ ಮತ್ತೆ ಹೊರಗಡೆ ನಡುವೆ ಗೋಡೆನೇ ಇರಬಾರ್ದು ಅಲ್ವಾ? ಎಲ್ಲ ಒಂದೇ ಅನ್ಸಬೇಕು. ಗೋಡೆಗಳ ಗಡಿಗಳನ್ನ ಮಸುಕು ಮಾಡಿ ಪ್ರಕೃತಿಯನ್ನು ಮನೆಯೊಳಗೆ ವೆಲ್ಕಮ್ ಮಾಡೋ ಒಂದು ಸುಂದರ ದೃಶ್ಯ. ಇದು ಬರೀ ಒಂದು ಡೋರ್ ಅಲ್ಲ, ಇದೊಂದು ರೀತಿ ಜೀವಂತ ಪೇಂಟಿಂಗ್ ತರ, ಪ್ರಕೃತಿಗೆ ಒಂದು ಫ್ರೇಮ್ ಹಾಕಿದ ಹಾಗೆ. ಸರಿ, ಹಾಗಾದ್ರೆ ಅಸಲಿ ಚಾಲೆಂಜ್ ಬರೋದೇ ಇಲ್ಲಿ. ಏಕ್ದಮ್ ಸ್ಲಿಮ್ ಆಗಿರೋ ಫ್ರೇಮ್ ಬೇಕು, ನೋಡೋಕೆ ಚೆನ್ನಾಗಿರ್ಬೇಕು, ಆದ್ರೆ ಅದರ ಗಟ್ಟಿತನ, ವೆದರ್ ಪ್ರೂಫಿಂಗ್, ಅದರ ಪರ್ಫಾರ್ಮೆನ್ಸ್ ಇದರಲ್ಲಿ ಯಾವುದಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಇದು ಸೌಂದರ್ಯ ಮತ್ತು ಇಂಜಿನಿಯರಿಂಗ್ ನಡುವೆ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಇದ್ದ ಹಾಗೆ. ಸೊ, ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆನೇ ಇದು. ಈ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಅಂದ್ರೆ ಈ ನಂಬರ್ಗಳು, ಡೀಟೇಲ್ಸ್ ಎಲ್ಲ ಹೇಗೆ ನಮ್ಮ ಡಿಸೈನ್ ವಿಷನ್ಗೆ ಸಹಾಯ ಮಾಡುತ್ತೆ? ಬನ್ನಿ, ಈ ಟೆಕ್ನಿಕಲ್ ಪದಗಳನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವಿವತ್ತು ಕಾರ್ಡಿನಲ್ CS29 ಸಿಸ್ಟಮ್ ಅನ್ನ ಒಂದು ಕೇಸ್ ಸ್ಟಡಿ ತರ ತಗೊಳ್ಳೋಣ. ಈ ಸಿಸ್ಟಮ್ ಮಿನಿಮಲಿಸ್ಟ್ ಡಿಸೈನ್ ಅನ್ನೋ ಕಾನ್ಸೆಪ್ಟನ್ನ ಹೇಗೆ ನಿಜವಾಗಿಸುತ್ತೆ ಅಂತ ಇದು ನಮಗೆ ಎಕ್ದಮ್ ಕ್ಲಿಯರ್ ಆಗಿ ತೋರಿಸುತ್ತೆ. ನೋಡಿ, ಈ ಸಿಸ್ಟಮ್ನ ವಿಶೇಷತೆ ಅದರ ಹೆಸರಲ್ಲೇ ಇದೆ, CS29. ಇದರಲ್ಲಿರೋ 29 ಅಂದ್ರೆ ಅದರ ಸ್ಯಾಶ್ನ ಅಗಲ 29 ಮಿಲಿಮೀಟರ್. ಇದೇ ಅಳತೇನೆ ಅದಕ್ಕೆ ಆ ಸ್ಲಿಮ್ ಆದ ಅಟ್ರಾಕ್ಟಿವ್ ಲುಕ್ ಕೊಡೋದು. ಸರಿ, ಈಗ ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಈ ಫೀಚರ್ಸ್ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಸಿಸ್ಟಮ್ನ ಕ್ವಾಲಿಟಿ ಏನು ಅಂತ ನಾವೇ ತಿಳ್ಕೊಬೋದು. ಇದು ಬರೀ ಟೆಕ್ನಿಷಿಯನ್ಸ್ಗಳಿಗೆ ಮಾತ್ರವಲ್ಲ, ಡಿಸೈನರ್ಸ್ಗೂ ಮನೆ ಕಟ್ಸೋರಿಗೂ ತುಂಬಾ ಮುಖ್ಯ. ಮೊದಲನೇ ಮುಖ್ಯವಾದ ಪದ ಸ್ಯಾಶ್ ಇಂಟರ್ಲಾಕ್. ಸಿಂಪಲ್ ಆಗಿ ಹೇಳಬೇಕಂದ್ರೆ, 2 ಸ್ಲೈಡಿಂಗ್ ಗ್ಲಾಸ್ ಡೋರ್ಗಳು ಮಧ್ಯದಲ್ಲಿ ಬಂದು ಸೇರ್ತಲ್ಲ ಆ ಜಾಗ, ಅದು ಎಷ್ಟು ಅಗಲ ಇದೆಯೋ ಅದರ ಮೇಲೆ ನಮ್ಮ ವ್ಯೂ ಎಷ್ಟು ಕ್ಲಿಯರ್ ಆಗಿರುತ್ತೆ ಹಾಗೂ ಡೋರ್ ಎಷ್ಟು ಸೇಫ್ ಆಗಿರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಈ ನಂಬರ್ ಮೇಲೆ ಗಮನ ಇರಲಿ, 28 ಮಿಲಿಮೀಟರ್. ಕೇಳೋಕೆ ಚಿಕ್ಕ ನಂಬರ್ ಅನ್ಸ್ಬೋದು, ಆದರೆ ಡಿಸೈನಲ್ಲಿ ಇದರ ಎಫೆಕ್ಟ್ ವಾವ್, ಅದ್ಭುತ. ಆ 28 ಇದೆಯಲ್ಲ, ಅದೇ ಈ CS29 ಸಿಸ್ಟಮ್ನ ಸ್ಲಿಮ್ ಇಂಟರ್ಲಾಕ್ನ ಅಗಲ. ಅಂದ್ರೆ ಯೋಚನೆ ಮಾಡಿ, 2 ದೊಡ್ಡ ಗಾಜಿನ ಪ್ಯಾನಲ್ಗಳ ಮಧ್ಯೆ ನಮಗೆ ಕಾಣಿಸೋ ಫ್ರೇಮು ಕೇವಲ 28 ಅಷ್ಟೇ. ಒಂದು ಸ್ಟ್ರಕ್ಚರಲ್ ಪಾರ್ಟ್ಗೆ ಇದು ನಂಬೋಕಾಗದಷ್ಟು ಕಡಿಮೆ. ಇದರಿಂದ ವ್ಯೂಗೆ ಅಡ್ಡಿಯೇ ಇರೋದಿಲ್ಲ. ಈಗ ನೋಡಿ, ಈ ಕಂಪ್ಯಾರಿಸನ್ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. CS29ನ ಸ್ಲಿಮ್ ಇಂಟರ್ಲಾಕ್ ಕೇವಲ 28 ಅದೇ ಬೇರೆ ನಾನ್ ಸ್ಲಿಮ್ ಅಂದ್ರೆ ಸ್ವಲ್ಪ ದಪ್ಪಾರೋ ಆಪ್ಷನ್ ಇದೆಯಲ್ಲ, ಅದು ಬರೋಬ್ಬರಿ 65 ವರ್ಗೂ ಇರುತ್ತೆ. ಅಂದ್ರೆ ಸ್ಲಿಮ್ ಆಪ್ಷನ್ ನಮ್ಮ ವ್ಯೂಗೆ ಆಗೋ ಅಡ್ಡಿಯನ್ನ ಅರ್ಧಕ್ಕಿಂತ ಜಾಸ್ತಿ ಕಡಿಮೆ ಮಾಡುತ್ತೆ. ಇದರಿಂದ ಏಕ್ದಮ್ ತಡೆರಹಿತ ನೋಟ ಸಿಗತ್ತೆ. ಹೇಳೋದಕ್ಕಿಂತ ಈ ಚಿತ್ರಗಳೇ ಎಲ್ಲವನ್ನೂ ಹೇಳುತ್ತೆ. ಎಡಗಡೆ ನೋಡಿ, ಸ್ಲಿಮ್ ಡಿಸೈನ್ ವ್ಯೂ ಅನ್ನ ಹೇಗೆ ಎಕ್ಸಾಕ್ಟ್ ಕ್ಲಿಯರ್ ಆಗಿ ತೋರಿಸ್ತಿದೆ ಆತ. ಬಲಗಡೆ ಇರೋ ದಪ್ಪ ಪ್ರೊಫೈಲ್ಗೆ ಹೋಲಿಸಿದ್ರೆ ವ್ಯತ್ಯಾಸ ಎಷ್ಟಿದೆ ಅಂತ ನೀವೇ ನೋಡ್ಬೋದು. ಡಿಸೈನ್ನ ಮ್ಯಾಜಿಕ್ ಇರೋದೇ ಇಲ್ಲಿ. ಒಂದು ಒಳ್ಳೆ ಸಿಸ್ಟಮ್ ಅಂದ್ರೆ ಬರೀ ನೋಡಕ್ಕೆ ಚೆನ್ನಾಗಿದ್ರೆ ಸಾಲ್ದು ಅಲ್ವಾ? ಅದು ನಮ್ಮ ಬೇರೆ ಬೇರೆ ಅಗತ್ಯಗಳಿಗೆ ತಕ್ಕಂತೆ ಬದಲಾಗಬೇಕು. ಸೊ ಈಗ ಇದರಲ್ಲಿರೋ ಕಸ್ಟಮೈಸೇಷನ್ ಆಪ್ಷನ್ಸ್ ಬಗ್ಗೆ ನೋಡೋಣ. ಈ ಟ್ರ್ಯಾಕ್ ಆಪ್ಷನ್ಸ್ ಅಂದ್ರೆ ಏನು? 2 ಟ್ರ್ಯಾಕ್, 3 ಟ್ರ್ಯಾಕ್, 4 ಟ್ರ್ಯಾಕ್. ಇದರಿಂದ ಒಂದಕ್ಕಿಂತ ಹೆಚ್ಚು ಪ್ಯಾನಲ್ಗಳನ್ನ ಒಂದರ ಹಿಂದೆ ಒಂದು ಸರಿಸ್ಬೋದು. ಅಂದ್ರೆ ಒಂದು ಪೂರ್ತಿ ಗೋಡೆನೇ ಓಪನ್ ಮಾಡದ ಹಾಗೆ ಆಗುತ್ತೆ. ಎಷ್ಟು ದೊಡ್ಡ ಜಾಗ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಈಗ ನಾವು ಸಾಮಾನ್ಯವಾಗಿ ಎಷ್ಟೊಂದು ಗಮನ ಕೊಡದ, ಆದರೆ ತುಂಬ ಮುಖ್ಯವಾದ ಒಂದು ಭಾಗದ ಬಗ್ಗೆ ಮಾತಾಡೋಣ, ರೋಲರ್ಗಳು. ಇವು ಒಂದು ಸ್ಲೈಡಿಂಗ್ ಡೋರ್ನ ಸೈಲೆಂಟ್ ಹೀರೋಗಳಿದ್ದಾಗೆ. ಯಾಕಂದ್ರೆ ಡೋರ್ ಎಷ್ಟು ಸ್ಮೂತಾಗಿ ಸೈಲೆಂಟಾಗಿ ಮೂವ್ ಆಗುತ್ತೆ ಅನ್ನೋದು ಪೂರ್ತಿ ಇವುಗಳ ಮೇಲೆ ನಿಂತಿರೋದು. ಈ ಟೇಬಲ್ ನೋಡಿ, ಇದರಲ್ಲಿರೋ ರೋಲರ್ಗಳು 45 ಕೆಜಿಯಿಂದ ಹಿಡಿದು ಬರೋಬ್ಬರಿ 160 ಕೆಜಿವರೆಗೂ ತೂಕವನ್ನ ಹೊರಬಲ್ಲವು. ಜಾಸ್ತಿ ಕೆಪಾಸಿಟಿ ಇರೋ ರೋಲರ್ ಇದ್ರೆ ಏನಾಗತ್ತೆ, ನಾವು ದೊಡ್ಡ ದಪ್ಪ ಗಾಜು ಅಂದ್ರೆ ಟ್ರಿಪಲ್ ಗ್ಲೇಸಿಂಗ್ ತರಹದ ಪ್ರೀಮಿಯಂ ಗ್ಲಾಸನ್ನ ಬಳಸ್ಬೋದು. ಇದರಿಂದ ಮನೆಗೆ ಒಳ್ಳೆ ಇನ್ಸುಲೇಷನ್ ಸಿಗುತ್ತೆ, ಹೊರಗಿನ ಶಬ್ದನೂ ಕಮ್ಮಿ ಆಗತ್ತೆ. ಹಾಗಾದ್ರೆ ನಮಗೆ ಬೇಕಾದ ಹಾಗೆ ಒಂದು ಡೋರ್ ಸಿಸ್ಟಮ್ ಮಾಡ್ಕೊಳ್ಳೋದು ಹೇಗೆ? ಕೇವಲ 3 ಸಿಂಪಲ್ ಸ್ಟೆಪ್ಸ್. ಫಸ್ಟ್, ಎಷ್ಟು ಟ್ರ್ಯಾಕ್ ಬೇಕು ಅಂತ ಡಿಸೈಡ್ ಮಾಡಿ. ಸೆಕೆಂಡ್, ಯಾವ ತರಹದ ಗ್ಲಾಸ್ ಬೇಕು ಅಂತ ಆಯ್ಕೆ ಮಾಡಿ. ಮತ್ತು ಕೊನೆಗೆ ಆ ಗ್ಲಾಸ್ ತೂಕಕ್ಕೆ ಸರಿಹೊಂದುವ ರೋಲರ್ಸ್ ಯಾವುದು ಅಂತ ಸೆಲೆಕ್ಟ್ ಮಾಡಿ. ಅಷ್ಟೇ, ಪ್ರಾಸೆಸ್ ತುಂಬಾ ಸಿಂಪಲ್. ಸರಿ, ಇಲ್ಲಿವರೆಗೂ ನೋಡಿದ ಎಲ್ಲ ಟೆಕ್ನಿಕಲ್ ಡೀಟೇಲ್ಸನ್ನ
ನಾವು ಶುರುನಲ್ಲಿ ಮಾತಾಡಿದ ಡಿಸೈನ್ ಐಡಿಯಾ ಜೊತೆ ಕನೆಕ್ಟ್ ಮಾಡೋಣ. ಅಂತಿಮವಾಗಿ ಈ ಎಲ್ಲ ನಂಬರ್ಗಳು, ಫೀಚರ್ಗಳು ನಮಗೆ ಆ ಪರ್ಫೆಕ್ಟ್ ತಡೆರಹಿತ ವ್ಯೂ ಕೊಡೋಕ್ಕೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೊ ಇದರಿಂದ ನಾವು ಕಲಿಯೋ ಮುಖ್ಯವಾದ ಪಾಠ ಏನಪ್ಪಾ ಅಂದ್ರೆ, ಈ ಟೆಕ್ನಿಕಲ್ ಡೀಟೇಲ್ಸ್ ಬರೀ ಇಂಜಿನಿಯರ್ಗಳಿಗೆ ಮಾತ್ರ ಅಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಡಿಸೈನರ್ಗಳಾಗ್ಲಿ, ಮನೆ ಮಾಲೀಕರಾಗ್ಲಿ ತಾವು ಅಂದುಕೊಂಡಿದ್ದನ್ನ ರಿಯಾಲಿಟಿಗೆ ತರಕ್ಕೆ ಇದು ಒಂದು ಪವರ್ಫುಲ್ ಟೂಲ್ ಆಗತ್ತೆ. ಒಟ್ಟಿನಲ್ಲೇ ಹೇಳೋದಾದ್ರೆ, ಕೇವಲ 28 ಎಂಎಂನ ಸ್ಲಿಮ್ ಇಂಟರ್ಲಾಕ್, 160 ಕೆಜಿವರೆಗೂ ತೂಕ ಹೊರಬಲ್ಲ ರೋಲರ್ಗಳು ಮತ್ತೆ ಮಲ್ಟಿಪಲ್ ಟ್ರ್ಯಾಕ್ ಆಪ್ಷನ್ಸ್, ಈ 3 ಫೀಚರ್ಗಳು ಒಟ್ಟಿಗೆ ಸೇರಿ ಒಂದು ಸಾಧಾರಣ ಬಾಗಿಲನ್ನ ಒಂದು ಅದ್ಭುತವಾದ ಆರ್ಕಿಟೆಕ್ಚರಲ್ ಎಲಿಮೆಂಟ್ ಆಗಿ ಬದಲಾಯಿಸ್ಬಿಡುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಇದನ್ನ ಮುಗಿಸೋಣ. ಒಂದು ಕಿಟಕಿಯ ಫ್ರೇಮ್, ಅದ್ರ ಮೂಲಕ ನಾವು ನೋಡೋ ಜಗತ್ತನ್ನ ಎಷ್ಟು ಮಟ್ಟಿಗೆ ಬದಲಾಯಿಸ್ಬೋದು? ಯೋಚನೆ ಮಾಡಿ ನೋಡಿ. ಆ ಫ್ರೇಮ್ ಎಷ್ಟು ಚಿಕ್ಕದಾಗುತ್ತೋ ನಮ್ಮ ದೃಷ್ಟಿ ಅಷ್ಟು ವಿಶಾಲವಾಗುತ್ತೆ ಅಲ್ವಾ? ಹಾಗಾದ್ರೆ ಒಂದು ಸಣ್ಣ ಡಿಸೈನ್ ಚೇಂಜ್ ನಮ್ಮ ಪರ್ಸ್ಪೆಕ್ಟಿವ್ ಅನ್ನೇ ಹೇಗೆ ಬದಲಾಯಿಸ್ಬೋದು?